ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ನಾವು ಮೆಂತ್ಯ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮೆಂತ್ಯ ಸೊಪ್ಪು ಒಂದು ಸೀಡ್ನಷ್ಟು ತೊಗೊಂಡಿದ್ದೀನಿ, ದೊಡ್ಡ ಸೀಡ್ನಷ್ಟು. ಅದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಬಟ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅದನ್ನ ಕ್ಲೀನಾಗಿ ಸಣಿಸಿ ಇಟ್ಕೊಳ್ಳೋಣ. ಎಲ್ಲ ಸಣ್ಸಾಗಿ ಮೇಲೆ ಈಗ ಬಂದೈತಿ. ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅದು ಒಂದು ಸ್ವಲ್ಪ ಉಪ್ಪು. ಇದು ಸಣ್ಣಗೆ ಹೆಚ್ಕೊಂಡಿರೋ ಅಂಥ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಮೆಂತ್ಯ ಸೊಪ್ಪು, 2 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಹಾಗಾಗಿ ಅವನ್ನ ತುರಿದು ಹಾಕ್ತದೆ ನೋಡಿರಿ. ಹಾಗೆ ಕಿವುಚಿದ್ರೆಲ್ಲ ಇದಾಗುತ್ತೆ, ಉಳ್ಕೊಳ್ಳುತ್ತೆ ಅಂತ ತುರಿದು ಹಾಕಿದರೆ ಏನಿರಲ್ಲ, ಕಲ್ಸೋಕ್ಕೆ ಚೆನ್ನಾಗಾಗುತ್ತೆ ಅಂತ ತುರಿದು ಹಾಕ್ತದಾನೆ. ಎರಡು ಅದನ್ನ ಕ್ಲೀನಾಗೆಲ್ಲ ಇದು ಮಾಡ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಆಗಲೇ ಹಾಕ್ಬೇಕಿತ್ತು, ಇವಾಗ ಹಾಕ್ತದೆ ಸ್ವಲ್ಪ ಅರಿಶಿನ ಪುಡಿ. ಅದ್ರ ಜೊತೆಗೆ ಇದನ್ನೆಲ್ಲ ಕ್ಲೀನಾಗಿ ಇದು ಮಾಡ್ಕೊಂಡು ಕ್ಲೀನಾಗಿ ನಾದ್ಕೊಳಕು. ಚಪಾತಿ ಅದು ಲೆಕ್ಕಕ್ಕೆ ಕಲ್ಸ್ಕೊಂಡ್ರೆ ಚೆನ್ನಾಗತ್ತೆ. ಆಲೂಗಡ್ಡೆ ಸ್ಮೂತ್ ಕೊಡುತ್ತೆ. ಆಲೂಗಡ್ಡೆ ಬೇಡ ಅಂದರೆ ಒಂದು ಸ್ವಲ್ಪ ಮೊಸರು ಹಾಕ್ಕೋಬೋದು ನೀವು. ಇದು ಆಲೂಗಡ್ಡೆನೂ ಸ್ಮೂತ್ ಕೊಡ್ತೈತಿ, ಬರೀ ಬಾಯಲ್ಲೂ ಹಂಗೆ ತಿನ್ಬೋದು, ರುಚಿನೂ ಕೊಡುತ್ತೆ. ಹಾಗಾಗಿ ಆಲೂಗಡ್ಡೆ ಹಾಕ್ತದೆ. ನೀವು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಭಾಳ ಚೆನ್ನಾಗಾಕತಿ. ಸ್ವಲ್ಪ ನೀರು ಹಾಕಿ ಅದ ಬರೋ ಮಟ್ಟ ಕಲಿಸ್ಕೋಬೇಕು. ಒಂದು ಲೆಕ್ಕಕ್ಕೆ ಚಪಾತಿ ಯಾವ ಥರ ಒತ್ತೀವೋ ಆ ಥರ ಕಲಿಸ್ಕೊಂಡ್ರೆ ಭಾಳ ಚೆನ್ನಾಗತ್ತೆ. ಈ ಥರ ಎಲ್ಲ ಕಲಿಸ್ಕೊಂಡ್ರೆ ಈ ಥರ ಆಗುತ್ತೆ ಸ್ಮೂತಾಗಿ. ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ನಿಮಿಷ, ಒಂದು 5 ನಿಮಿಷ ನೆನೆ ಇಟ್ಟರೆ ಸಾಕು. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಇದು ಮಾಡಿ ಇಟ್ಕೊಂಡು ಆಮೇಲೆ ಒಂದೆರಡು ನೆಂದತಿ ಉಳ್ಳಿ ಹಾಕ್ಯಂದು ಉದ್ದಕ್ಕೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನಿಮ್ಮ ಅದಕ್ಕೆ ತಕ್ಕಂಗೆ ತೆಳ್ಳಗೆ ದಪ್ಪಗೆ ಒಬ್ಬೊಬ್ಬರು ಯಾವ ಥರ ಉತ್ಕೊಂತಾರೋ ಆ ಥರ ಉತ್ಕೋಬೋದು. ಮೀಡಿಯಮ್ ಸೈಜ್ನಾಗೆ ಈ ಥರ ಒಂದೊಂದೇ ಉತ್ಕೊಂತದೀನಿ. ಹೊಸ ಉದ್ದಿ ಇಟ್ಕೊಂಡು ಒಮ್ಮೆಲೆ ಬೇಯಿಸಿಟ್ಕೊಂಡ್ರೆ ಬೆಸ್ಟ್ ಆಗುತ್ತೆ. ಈ ಥರ ಎಲ್ಲ ಆಗೈತೆ ನೋಡಿರಿ. ಮಕ್ಕಳಿಗೆಲ್ಲ ಭಾಳ ಚೆನ್ನಾಗತ್ತೆ. ಮೆಂತ್ಯ ಸೊಪ್ಪು ತಿನ್ನಲ್ಲ ಅಂತ ಮಕ್ಕಳಿಗೆಲ್ಲ ಈ ಥರ ಚಪಾತಿ ಎಲ್ಲ ಹಾಕಿದರೆ ಸುಮ್ಮನೆ ತಿಂತಾರೆ. ಡೈರೆಕ್ಟಾಗಿ ತಿಂದು ಬೇಯಿಸಿ ಒಗ್ಗರಣೆ ಕೊಟ್ಟು ತಿನ್ನಿರಿ ಅಂದರೆ ಯಾರೂ ತಿನ್ನಲ್ಲ ಮಕ್ಕಳು. ಈ ಥರ ಮಾಡಿದರೆ ಬೆಸ್ಟ್ ಆಗುತ್ತೆ. ಹಂಚು ಕಾಸಕ್ಕೆ ಇಟ್ಟಿದ್ದೀನಿ ಮುಂಚೆನೇ. ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋಕೆ ಹಾಕೋಣ. ಸ್ವಲ್ಪನೇ ಎಣ್ಣೆ ಹಾಕಿದರೆ ಆಗುತ್ತೆ. 1-2 ಚಪಾತಿಗೆ ಎಣ್ಣೆ ಹಾಕಿ ಬೇಯಿಸಿದರೆ ಆಮೇಲೆ ಹಾಕೋ ಅವಶ್ಯಕತೆ ಏನಿರಲ್ಲ, ಅದೇ ಇದಾಗುತ್ತಲ್ಲ. ಹಂಗಾಗಿ ಡ್ರೈ ಇದು ಮಾಡ್ಬೋದು. ಚೆನ್ನಾಗಿ ಉಪ್ಕೊಂತತಿ ಅಂತ ಇದು ಮಾಡೋದಷ್ಟೇ. ಈ ಥರ ಎಲ್ಲ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಆಗುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂದೈತಿ, ಕಲರು ಚೆನ್ನಾಗಿ ಬಂದೈತಿ, ಚೆನ್ನಾಗೂ ಬೆಂದೈತಿ. ಈಗೆಲ್ಲ ರೆಡಿಯಾಗಿದೆ ಚಪಾತಿ ನೋಡಿರಿ. ಈ ಥರ ಎಲ್ಲ ರೆಡಿಯಾಗಿ ಬಂದೈತಿ. ಭಾಳ ಸ್ಮೂತಾಗಿದ್ದಾವೆ, ಇದಾಗ ಹೊರಟು ಇಲ್ಲ, ತಿನ್ನೋಕ್ಕೂ ರುಚಿ ಬರ್ತವೆ. ಆಲೂಗಡ್ಡೆ ಅದೆಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಎಲ್ಲ ನಿಮಗೆ ಮೊಸರು ಜೊತೆ ಬೇಕಾದರೂ ತಿನ್ಬೋದು, ಉಪ್ಪಿನಕಾಯಿ ಜೊತೆಗೆ. ಇಲ್ಲಾಂದರೆ ಪಲ್ಯನೇ ಮಾಡ್ಕೊತೀವಿ ಅಂದರೆ ಪಲ್ಯನೂ ಮಾಡ್ಕೊಂಡು ತಿನ್ಬೋದು. ನಾನು ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿ ಪಲ್ಯ ನೋಡಿರಿ ಎಷ್ಟು ಸ್ಮೂತ್ ಇದ್ದಾವೆ. ಈ ಥರ ರೆಡಿ ಮಾಡ್ಕೊಳ್ರಿ, ಭಾಳ ಚೆನ್ನಾಗಾಕತಿ. ಹಂಗೆ ಬರೀ ಚಪಾತಿ ತಿನ್ನೋಕ್ಕಿಂತ ಈ ಮೆಂತ್ಯ
ಚಪಾತಿ ತಿನ್ನೋದು ಬೆಸ್ಟು. ಥ್ಯಾಂಕ್ ಯು.